ಕ್ವಶನ್ ಕೇಳೋನಿದ್ದೀನಿ ಸರ್. ನಮ್ಮೆಲ್ಲ ನೀರಾವರಿ ಮುಖಂಡರು ಕೇಳಿದ್ದಾರೆ. ನಾನು ಅದ್ರ ಬಗ್ಗೆ ಡೀಟೇಲ್ಡಾಗಿ ಅಧ್ಯಯನ ಮಾಡಿ ಸೆಷನ್ನಲ್ಲಿ ಖಂಡಿತವಾಗೂ ನಮ್ಮ ಸರ್ಕಾರದ ಗಮನ ಸೆಳೀತೀನಿ. ನಮ್ಮ ಸರ್ಕಾರದ ಮೇಲೆ ಒತ್ತಡನೂ ಹಾಕ್ತೀನಿ. ದಯವಿಟ್ಟು ನಾವು 3ನೇ ಹಂತದ ಶುದ್ಧೀಕರಣ ಬೇಕು ಅಂತ. ನಾನಂತೂ 3ನೇ ಹಂತದ ಶುದ್ಧೀಕರಣ ಪರವಾಗಿ ಇದ್ದೀನಿ. ಬಟ್ ಅದನ್ನು ಅಸೆಂಬ್ಲಿಯಲ್ಲಿ ರೈಸ್ ಮಾಡ್ತೀನಿ ಸರ್. ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಟೀಕೆಗಳು ಮಾಡ್ತಾರೆ. ಯಾವುದೋ ಅನುದಾನ ಬಂದಿಲ್ಲ ಬಜೆಟಲ್ಲಿ. ಇಲ್ಲ, ಅನುದಾನ ನೋಡಿ, ನೀವು ಒಂದು ವಿಷನ್ ಇರೋ ಬಡ್ಜೆಟ್ ಬೇಕು ನಮಗೆ. ನಾನು ಇಲ್ಲೊಂದು 20 ಕೋಟಿ 10 ಕೋಟಿ ಅನೌನ್ಸ್ ಮಾಡ್ಕೊಂಬರೋದು ನಿಮ್ಗೆ ಇನ್ನೊಂದು ಗೊತ್ತಿರಲಿ. ನಾನೀಗ 25 ಕೋಟಿ ರೂಪಾಯಿ CM ಅವರು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. PWDಯಿಂದ ನನಗೊಂದು 60 ಕೋಟಿ ಬಂದಿದೆ, ಇನ್ನೊಂದು 45 ಕೋಟಿ ಬಂದಿದೆ, ಅದು ಇಡೀ. ಈಗ ನಾನು ನಗರೋತ್ಥಾನದಲ್ಲಿ ಒಂದು 40 ಕೋಟಿ ವಾಪಸ್ ಹೋಗಿದ್ದು, ಬಟ್ ಅದು ಮತ್ತೆ ವಾಪಸ್ ತೊಗೊಂಬಂದಿದ್ದೀನಿ. ಈಗ ಮೊನ್ನೆ ಒಂದು 25 ಕೋಟಿಯಲ್ಲಿ 130 ಹಳ್ಳಿಗಳಿಗೆ ವಾಟರ್ ಫಿಲ್ಟ್ರು, ಮಂಚನಹಳ್ಳಿ ಬಸ್ ಸ್ಟಾಪ್ಗೆ 2 ಕೋಟಿ ಹಾಕಿದ್ದೀನಿ. ಮತ್ತು ಕಂದ್ವಾರ ಬಾಗಿಲಿಂದ ಕಂದ್ವಾರಗೆ ಆ ರಸ್ತೆಗೆ 10 ಕೋಟಿ ಹಾಕ್ತಾ ಇದ್ದೀನಿ. ಅಂದರೆ ಇವೆಲ್ಲ ನಾನು ಮಾಡ್ತಾ ಇರೋದ್ರಿಂದ ನಾನು ಹೆಚ್ಚಿನ ಅನುದಾನ ಇದೆ. ನಾನು ವೆರಿ ಸೂನ್ ನಾನದು ಟೆಂಡರ್ ಎಲ್ಲ ಆಗಿದ ತಕ್ಷಣ ನಾನು ಯಾವ್ಯಾವ ರೋಡ್ಗೆ ಎಷ್ಟೆಷ್ಟು ದುಡ್ಡು ಹಾಕಿದ್ದೀನಿ ಅಂತ ಪಾಂಪ್ಲೆಟ್ ಹಾಕಿ ಜನಕ್ಕೆ ತಲುಪಿಸ್ತೀನಿ ಸರ್. ಅಧಿವೇಶನದಲ್ಲಿ ಬಿಜೆಪಿ ಅವರು ಜೈ ಶ್ರೀರಾಮ್ಗೆ ಹೋಗಿದ್ರು, ನೀವು ಜೈ ಭೀಮ್ ಅಂತ ಹೋಗಿದ್ರಿ. ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಈ ಒಂದು ಬೆಳವಣಿಗೆ? ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ BJP ಅವ್ರಿಗೆ, ದಯವಿಟ್ಟು ಧರ್ಮನ ತರಬೇಡಿ. ನಾನು ಹೇಳ್ತೀನಿ, ಎಲ್ರಿಗೂ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ. ನಮ್ಮಂಥ ಹಿಂದುಳಿದವ್ರಿಗೆ ಶ್ರೀರಾಮನು ದೇವರೇ, ಅಂಬೇಡ್ಕರು ದೇವರೇ. ಶ್ರೀರಾಮನು ದೇವರೇ, ಅಂಬೇಡ್ಕರು ದೇವರೇ. ನನ್ನಂಥ ಹುಡುಗನಿಗಂತೂ ಅಂಬೇಡ್ಕರೇ ದೇವರು. ಅವ್ರ ಆಶೀರ್ವಾದದಿಂದನೇ ನಾನು MLA ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಯಾವತ್ತೂ ಹೇಳ್ತೀನಿ, ಜೈ ಭೀಮ್ ಅಂತ. ನಾನು ಶಿಡ್ಲಘಟ್ಟ ಸರ್ಕಲಲ್ಲಿ ಅಂಬೇಡ್ಕರ್ ಅವ್ರ ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಅದು ಮಾರ್ಚ್ ಅಥವಾ ಏಪ್ರಿಲ್ಗೆ MG ರೋಡ್ ವಿಸ್ತರಣೆ ಆಗ್ತಿದೆ. ಅದಾಗಿದ ತಕ್ಷಣ ಶಿಡ್ಲಘಟ್ಟ ಸರ್ಕಲ್ ಆ ಕಡೆ ಒಂದು ಸ್ಥಳ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ವಿಗ್ರಹನ ನಾನು ಅಲ್ಲಿ ನಿಲ್ಲಿಸ್ತೀನಿ.